ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ ಬಗೆದಷ್ಟು ಕುತೂಹಲ ಹೆಚ್ಚಿಸ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಹೊಸ ಹೊಸ ರಹಸ್ಯಗಳು ಬಯಲಾಗ್ತಾ ಇದೆ. ಆರೋಪಿಗಳು ಸರೆಂಡರ್ ಆಗೋ ಮೊದಲೇ ಪೊಲೀಸರಿಗೆ ಸುಳಿವು ಸಿಕ್ಕಿತ್ತಂತೆ. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಶವವನ್ನು ಸಾಗಿಸಿದ್ದು ಒಂದು ಟೀಮ್ ಅಲ್ಲ, ಬದಲಾಗಿ 2 ಟೀಮ್ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿದೆ. ಇತ್ತ ಪೊಲೀಸರು ಆರೋಪಿಗಳಿಗೆ ಸೂಕ್ತ ಶಿಕ್ಷೆ ಕೊಡಿಸಲು ಖಡಕ್ ತನಿಖೆ ಮಾಡುತ್ತಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನು ಬಗೆದಷ್ಟು ಡಿ ಗ್ಯಾಂಗ್ನ ರಹಸ್ಯಗಳು ಬಯಲಾಗುತ್ತಲೇ ಇವೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಪ್ರಕರಣ ಮುಚ್ಚಿ ಹಾಕಲು ಡಿ ಗ್ಯಾಂಗ್ ಹೇಗೆಲ್ಲ ಖತರ್ನಾಕ್ ಪ್ಲಾನ್ ಮಾಡಿತ್ತು ಅನ್ನೋ ವಿಷಯ ತನಿಖೆಯಲ್ಲಿ ಬಯಲಾಗಿದೆ. ಸರೆಂಡರ್ಗೂ ಮುಂಚೆಯೇ ಪೊಲೀಸರಿಗೆ ಸಿಕ್ಕಿತ್ತಂತೆ ಸುಳಿವು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಆತನ ಮೃತದೇಹವನ್ನು ತಂದು ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ರಾಜಕಾಲುವೆ ಬಳಿ ಎಸೆದಿದ್ದರು. ಈ ಕೇಸನ್ನು ದಿಕ್ಕು ತಪ್ಪಿಸಲು ಮೂವರನ್ನ ಪೊಲೀಸರ ಮುಂದೆ ಸರೆಂಡರ್ ಮಾಡಿಸಿದ್ರು. ಇದೀಗ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಅಂಶವೊಂದು ಬಯಲಾಗಿದೆ. ಆ ಮೂವರು ಸರೆಂಡರ್ ಆಗಿರದಿದ್ರೆ ಮೊದಲು ವಿನಯ್ ಅರೆಸ್ಟ್ ಆಗಬೇಕಿತ್ತು ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ 3 ಆರೋಪಿಗಳು ಸರೆಂಡರ್ ಆಗಿದ್ರು. ಜೂನ್ 10ರಂದು ಕಾರ್ತಿಕ್, ರಘು, ನಿಖಿಲ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ನಾವೇ ಕೊಲೆ ಮಾಡಿದ್ದಾಗಿ ಶರಣಾಗಿದ್ದರು. ಆದ್ರೆ ಇದಕ್ಕೂ ಮೊದಲೇ ಪೊಲೀಸರು ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ರಂತೆ. ಶವ ಎಸೆದ ಜಾಗದಲ್ಲಿ ಸಿಸಿಟಿವಿ ಟವರ್ ಡಂಪ್ ಚೆಕ್ ಮಾಡಿದ್ದರು. ಈ ವೇಳೆ ಶವ ತಂದಿದ್ದ ಕಾರಿನ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಸಿಸಿಟಿವಿಯಲ್ಲಿ ಕಂಡಿದ್ದ ರೆಡ್ ಕಲರ್ ಜೀಪಿನ ಜಾಡು ಹಿಡಿದು ಆ ಕಾರಿನ ಮಾಲೀಕ ಯಾರು, ಯಾವ ಏರಿಯಾ ಅನ್ನೋದನ್ನ ಪತ್ತೆ ಮಾಡಿದ್ರು. ಇನ್ನೇನು ವಿನಯ್ನ ವಶಕ್ಕೆ ಪಡಿಬೇಕು ಎನ್ನುವಷ್ಟರಲ್ಲಿ ಆರೋಪಿಗಳು ಶರಣಾಗಿದ್ರು. ಒಂದ್ ವೇಳೆ ಮೂವರು ಶರಣಾಗಿದ್ದಿದ್ರೆ ಮೊದಲು ಲಾಕ್ ಆಗ್ತಿದ್ದೇವೆನೆ ಆರೋಪಿ ವಿನಯ್. ರೇಣುಕಾಸ್ವಾಮಿ ಶವ ಎಸೆಯಲು ಬಂದಿದ್ದು 2 ಟೀಮ್. ಇನ್ನು ಪೊಲೀಸರ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ. ರೇಣುಕಾಸ್ವಾಮಿ ಶವ ಎಸೆದದ್ದು ಒಂದೇ ಟೀಮ್ ಎನ್ನಲಾಗಿತ್ತು. ಆದ್ರೀಗ ಶವ ಎಸೆಯೋಕೆ 2 ಟೀಮ್ ಹೋಗಿತ್ತು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ರೇಣುಕಾಸ್ವಾಮಿ ಶವ ಎಸೆಯಲು 2 ಟೀಮ್ಗಳು ಹೋಗಿದ್ವು. ಅದರಲ್ಲಿ ಒಂದು ಟೀಮ್ ಸರೆಂಡರ್ ಆಗಿದ್ದು, ಮತ್ತೊಂದು ಟೀಮ್ ಫಾಲೋ ಮಾಡಿದ್ದು. ಸ್ಕಾರ್ಪಿಯೋ ಕಾರಲ್ಲಿ ಕಪ್ಪೆ, ನಿಖಿಲ್, ರಾಘವೇಂದ್ರ ಬಾಡಿ ಸಾಗಿಸ್ತಿದ್ರು. ಮತ್ತೊಂದು ರೆಡ್ ಜೀಪ್ ನಲ್ಲಿ ವಿನಯ್, ಪ್ರದೋಷ್, ನಾಗರಾಜ್ ಸ್ಕಾರ್ಪಿಯೋ ಕಾರನ್ನ ಫಾಲೋ ಮಾಡಿದ್ರು. ಸುಮ್ಮನಹಳ್ಳಿ ರಸ್ತೆಯಲ್ಲಿ ವಿನಯ್ ಅಂಡ್ ಟೀಮ್ ನಿಂತು ಶವ ಎಲ್ಲಿ ಹಾಕ್ತಾರೆ ಅಂತ ನೋಡ್ತಿತ್ತು. ಶವ ಎಸೆಯೋ ತನಕ ವಿನಯ್ ಅಂಡ್ ಟೀಮ್ ಅಲ್ಲೇ ಇದ್ದು ಬಳಿಕ ವಾಪಸ್ ಆಗಿತ್ತು. ಹೀಗೆ 2 ಟೀಮ್ ಕೆಲಸ ಮಾಡಿದ್ವು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ರೇಣುಕಾಸ್ವಾಮಿ ಪವಿತ್ರ ಗೌಡ ನಡುವಿನ ಮೆಸೇಜ್ಗಾಗಿ ಶೋಧ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವ ಪೊಲೀಸರಿಗೆ ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಪತ್ತೆಯಾಗಿಲ್ಲ. ನಕಲಿ ಸಿಮ್ ಖರೀದಿಸಿ ಇನ್ಸ್ಟಾಗ್ರಾಂ ಖಾತೆ ರೀಟ್ರೈವ್ಗೆ ಪ್ರಯತ್ನ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಆತನ ಮೊಬೈಲ್ ಅನ್ನು ಸುಮ್ಮನಹಳ್ಳಿ ರಾಜಕಾಲುವೆಗೆ ಬಿಸಾಡಿದ್ದರು. ಇದುವರೆಗೂ ರೇಣುಕಾಸ್ವಾಮಿಯ ಮೊಬೈಲ್ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ನಕಲಿ ಸಿಮ್ ಖರೀದಿಸಿ ಇನ್ಸ್ಟಾಗ್ರಾಂ ಖಾತೆ ರೀಟ್ರೈವ್ಗೆ ಪ್ರಯತ್ನ ಮಾಡ್ತಿದ್ದಾರೆ. ಸದ್ಯ ರೇಣುಕಾಸ್ವಾಮಿ ಪತ್ನಿಯ ಹೆಸರಲ್ಲಿ ಹೊಸ ಸಿಮ್ ಖರೀದಿಸಿದ್ದು ಇನ್ಸ್ಟಾಗ್ರಾಂ ಸಂಸ್ಥೆಗೆ ಪತ್ರ ಬರೆದು ಮಾಹಿತಿ ಕೇಳಿದ್ದಾರೆ. ಸಿಬಿಐ ಮೂಲಕ ಇಂಟರ್ಪೋಲ್ ಸಹಾಯದಿಂದ ಇನ್ಸ್ಟಾಗ್ರಾಂ ಸಂಸ್ಥೆಗೆ ಪತ್ರ ಬರೆದಿದ್ದಾರೆ. ಆದ್ರೆ ಇದುವರೆಗೂ ಇನ್ಸ್ಟಾಗ್ರಾಂ ಸಂಸ್ಥೆಯಿಂದ ಯಾವುದೇ ರಿಪ್ಲೈ ಬಂದಿಲ್ಲ. ಒಂದ್ ವೇಳೆ ಮೆಸೇಜ್ ಮಾಡಿದ್ದ ಅಕೌಂಟ್ ಡೀಟೇಲ್ಸ್ ಸಿಕ್ಕಲ್ಲಿ ಇಡೀ ಪ್ರಕರಣಕ್ಕೆ ಮತ್ತಷ್ಟು ತಿರುವು ಸಿಗಲಿದೆ. ಇವೆಲ್ಲವೂ ಕೇಸ್ನಲ್ಲಿ ಮೇಜರ್ ಎವಿಡೆನ್ಸ್ ಆಗಿ ಸಲ್ಲಿಸುವುದಕ್ಕೆ ಪೊಲೀಸರು ಕೂಡ ಸಿದ್ಧರಾಗಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.